ಸರ್ ನಮಸ್ತೆ, ನಿಮ್ಮ ಹೆಸರು ಹೇಳಿ ಸರ್. ಚಂದು. ಚಂದನ್. ಊರು ಯಾವುದು ಇದು? ಕರ್ತಾಳು. ಕರ್ತಾಳು ಅರ್ಕಲ್ಗೂಡು ತಾಲೂಕಲ್ವಾ? ಅಲ್ಲ ಸಾಲಿಗ್ರಾಮ. ಸಾಲಿಗ್ರಾಮ ತಾಲೂಕು, ಮೈಸೂರು ಜಿಲ್ಲೆಗೆ ಬರುತ್ತಾ? ಇದು ಕೇರಾಂಗ್ ಸೇರ್ಕೊಳುತ್ತೆ. ಇದು ಸಾಲಿಗ್ರಾಮ ಕೇರಾಂಗ್. ಈಗ ಇಲ್ಲಿಗೆ ನಿಮ್ಮ ತೋಟದಲ್ಲಿ ಈ ಥರ ಹಳದಿ ಕಲರ್ ಆಯ್ತಾ ಇದೆ. ಸಾಮಾನ್ಯ ಎಲ್ಲರ ತೋಟದಲ್ಲೂ ಹಿಂಗಾಗುತ್ತೆ. ನಿಮ್ಗೇನು ಈಗ ಏನು ಅನಿಸ್ತದೆ ಅಂತ ಅಂದರೆ, ಇದು ಒಂದು ನಾವಿಲ್ಲಿ ಮಣ್ಣು ತೆಗಿತೀವಲ್ಲ, ಆಗ ಬೇರೆ ಕಿತ್ತೋದ್ರೆ ಆಗುತ್ತೆ. ಇನ್ನೊಂದು ಸೆಂಟ್ರಿಗೆ ನೀರು ಕೊಡ್ಬೇಕು ನಾವು. ಇಲ್ಲಿಗೆ ಎಲ್ಲಿಗೆ ಇದು ಎತ್ಗಳಿದ ಪೈಪ ಒಂದು ದಾರ ಆ ಕಡೆಗೆ ಎತ್ ಮಾಡಿ ತೊಗೊಳ್ಳಿ ನೋಡಿ. ಇಲ್ಲಿಗೆ ಮಣಗಿದ್ರೆ ಏನಾಗುತ್ತೆ ಅಂದರೆ, ಈ ಎಲೆ ಎಷ್ಟು ದೂರ ಇದೆಯೋ ಇಷ್ಟು ದೂರ ಬೇರು ಬಂದಿರ್ತವೆ. ಇಷ್ಟು ದೂರ ಈ ಬೇರಿಗೆ ಯಾವಾಗ ನೀರು ಸಿಗಲ್ಲ, ಅದು ಕೆಳಗಡೆಯಿಂದ ಹಳದಿ ಕಲರ್ ಆಗ್ತಾ ಹೋಗುತ್ತೆ. ಇದು ನಾವೇನು ಅನ್ಕೊಂಡಿದ್ದೀವಿ, ರೋಗ ಬಂದ್ಬಿಟ್ಟದೆ ಅಂತ ಅನ್ಕೋತೀವಿ. ಈ ಥರ ಬುಡಕ್ಕೆ ನೀರು ಬಿಡ್ತಾನೇ ಇದ್ರೆ, ಡ್ರಿಪ್ ವೈರು ನೋಡಿ ನಿಮ್ಮವೆಲ್ಲವೂ ಈ ಥರ ಬಿಡ್ದಲ್ಲೇ ಇವೆ. ಬಿಡ್ದೇ ಇದ್ರೆ ಹಿಂಗೆ ಬುಡಕ್ಕೆ ಏನಾಗುತ್ತೆ ಅಂದರೆ, ಬುಡದಲ್ಲಿ ಬೇರು ಕೊಳ್ತೋಯ್ತವೆ. ಆಯಿತಾ? ನೀರು ಬಿದ್ದು ಅಲ್ಲಿ ಬುಡದಲ್ಲಿ ನೀರು ಕೊಡ್ತಾ ಹೋಗುತ್ತೆ. ಆವಾಗ ರೋಗ ಬರೋ ಸಾಧ್ಯತೆ. ಅಲ್ಲೆಲ್ಲ ಕೊಳ್ತೋಯ್ತಂದರೆ ಆಹಾರ ಮೇಯ್ಕೋಕಿಲ್ಲ. ಈ ನೇರದಲ್ಲಿ ಯಾವಾಗ ನೀರು ಬೀಳ್ತದೆ ನೋಡಿ, ನಿಮ್ಮ ಡ್ರಿಪ್ ಯಾವ್ದಾರ ಒಂದು ಸೆಂಟ್ರಲ್ ಇದೆಯಾ ನೋಡಿ. ನಾವು ಬಿಡಿ ಸೆಂಟ್ರಿಗೆ ಬಿಡಿ ಅಂತ 5 ತಿಂಗಳು ಆಯ್ತಿದಂಗಲೇ ಈ ಸೆಂಟ್ರಿಗೆ ಬಿಡಿಸ್ತಾರೋ ಉದ್ದೇಶ ಅದೇನೇ. ಈ ಸೆಂಟ್ರಿಗೆ ಯಾಕೆ ಬಿಡಬೇಕು ಅಂದರೆ, ಈ ನೀರನ್ನ ಇಲ್ಲಿಂದ ಈ ಗಿಡ ತಗೋಬೇಕು. ಗೊಬ್ಬರನೂ ಕೂಡ ನೀವು ಆದಷ್ಟು ದೂರಕ್ಕೆ ಬಿಡಿ ಅಂತೀವಿ, ಕೊಡಿ ಅಂತೀವಿ. ಅಷ್ಟು ದೂರಕ್ಕೆ ಮಡಗ್ರೆ ಅಲ್ಲಿ ಮಡಗ್ರೆ ಏನು ಸಮಸ್ಯೆ ಏನಿಲ್ಲ. ಇನ್ಮೇಲೆ ಏನು ಗೊಬ್ಬರ ಕೊಡೋದಾದರೆ ಈ ಲೈನ್ಗೆ ಫುಲ್ಲು ಉದುರಿಸ್ಕೊಂಡು ಹೋಗಿ ಅಂತೀವಿ. ಫುಲ್ಲು ನಾನು ತೋರಿಸ್ಕೊಡ್ತೀನಿ. ಈಗ ಅದು ಗುದ್ಲಿಗೆ ತಗೊಬರ್ಲಿ ಪಿಕಾಸ್ನ. ಆಯಿತು ಬನ್ನಿ, ಈಗ ಹೇಳ್ಕೊಡ್ತೀನಿ ಯಾಕೆ ಅಂತ ಅಲ್ವಾ. ಇದೆಲ್ಲ ಹಳದಿ ಕಲರ್ ಆಗಿದೆ. ಇಲ್ಲಿ ಬನ್ನಿ. ಇವೆರಡು ಗಿಡ ಯಾಕಾಗಿಲ್ಲ? ಇವೆರಡು ಗಿಡ ನೋಡ್ತಾ ಇದ್ದೀರಾ? ನಿಮ್ಮ ತೋಟನೇ ತಾನೆ. ಬನ್ನಿ ಅಮ್ಮ, ನೀವು ನೋಡ್ಕೊಳ್ಳಿ. ಇವೆರಡು ಗಿಡ ಹಳದಿ ಆಗಿಲ್ಲ. ಯಾಕೆ ಆಗಿಲ್ಲ ಅಂದರೆ, ನೀರು ನೋಡಿ ಹೆಂಗೆ ಹೋಯ್ತಾ ಇದೆ, ದೂರಕ್ಕೆ ಬೀಳ್ತಾ ಇದೆ. ದೂರಕ್ಕೆ ಅದ್ರ ಜೊತೆಗೆ ಇದು ನಿಂತಿದೆ ನೋಡಿ. ಇದು ಆಗಿಲ್ಲ. ಇವು 4 ಕಂಬ ಯಾಕೆ ಆಗಿಲ್ಲ ಅಂದರೆ, ನೀರು ಸೆಂಟ್ರಿಗೆ ಬೀಳ್ತೈತೆ. ಇದು ಕಿತ್ಕೊಂಡು ನೀರನ್ನು ನೀವು ಈ ಡ್ರಿಪ್ ವೈರನ್ನು ಎತ್ತಿ ಇಲ್ಲಿಗೆ ಮಡಗಿ. ಅಲ್ಲಿ ಹೋಗಿ ಸರ್, ಅಲ್ಲಿಗೆ ಒಂದು ಅರ್ಧ ಅಡಿ ದೂರ ಹೋಗಿ ಅಲ್ಲಿಗೆ. ಹಾಂ, ಅದಕ್ಕೆ ನಾವು ಈಗ ನಾನು ಹೇಳೋದೇನೆಂದರೆ, ಈ ಥರ ಇಲ್ಲಿ ನೀರು ಮಡಗಿದ್ರೆ ಇಲ್ಲಿಂದ ನೀರು ಕುಡಿಬೇಕು. ಹೆಂಗೆ ಕುಡಿತದೆ ಅಂತ ನೀವು ಕೇಳ್ತೀರಿ. ಈಗ ಬನ್ನಿ, ಇಲ್ಲಿ ಬಗಸ್ತೀನಿ ಈಗ ತೋರಿಸ್ತೀನಿ. ಇಲ್ಲಿ ಬಗಿರಿ ತಡ್ರಿ, ನಾನು ಹಿಂಗೆ ನಿಂತ್ಕೊತೀನಿ. ಈ ದಾರದಲ್ಲಿ ನಾನು ನೀರು ಕೊಡಿ ಅಂತ ನಾನು ಹೇಳ್ತಾ ಇದ್ದೀನಿ. ನಿಮಗೆ ನೀರು ಬೇರೆ ಇದ್ದಾವ ಇಲ್ವೊಂದು ಡೌಟು. ಈಗ ಡೌಟನ್ನು ಪರಿಹಾರ ಇರಿ ಸಾಕು. ಇದು ಯಾವ ಬೇರು ನೋಡಿ, ಇದು ಬಳೆ ಬೇರಲ್ವಾ? ಕರೆದಾಕಿ ಇನ್ನೊಂಚೂರು ಶೇವಿಂಗ್ ಮಾಡಿಬೇಕಾರೆ. ಹಾಂ ಇದ್ಯಾವ್ದ್ರ ಬೇರೆ? ಇದು ಬಾಳೆ ಬೇರು. ಇಲ್ಲಿಂದ ನೀರು ಎಳಿಬೇಕು, ಸರಿನಾ? ಇಲ್ಲಿ ತೇವನೇ ಇಲ್ಲ, ಇಲ್ಲಿ ತೇವ ಅದೇ. ಇಲ್ಲಿಗೆ ಸೆಂಟ್ರಿಗೆ ಮಡಗಿ ಇದೆಲ್ಲ ಇಲ್ಲಿಗೆ ನಿಲ್ಲುತ್ತೆ. ಇಲ್ಲಿಂದ ಅಲ್ಲಿ ಗಂಟೆ ಎಳೆಯೋಣ ಶೇವಿಂಗ್ ಮಾಡ್ದಂಗೆ ಮೇಲ್ಗಡೆನೆ. ಇಲ್ಲಿಗೆ ನೀವು ಗೊಬ್ಬರ ನೀರನ್ನು ಇಲ್ಲಿ ಕೊಡಬೇಕು. ಯಾಕೆ ಅಂದರೆ ಇವು ಬೇರುಗಳೆಲ್ಲೂ ಬಂದವೆ, ಇಲ್ಲಿ ಬಂದಿರ್ತವೆ. ಇಲ್ಲಿ ಇನ್ನೊಂಚೂರು ಆಗಿರಿ. ಹಾಗಾದರೆ ನೋಡಿ, ಇವೆಲ್ಲ ಇವು ಬಾಳೆ ಬೇರು. ಇಲ್ಲ ಅದಲ್ಲ ನೋಡಿ, ಇದು ಕಾಣಿಸ್ತಾ ಇದೆಯಾ? ಇದು ಬಾಳೆ ಬೇರು. ಇಲ್ಲಿಗೆ ನೀರು ಕೊಡಬೇಕು. ನೀವು ತುಂಬ ಬುಡ ಕೊಟ್ಟರೆ ಏನಾಗುತ್ತೆ, ಈ ಬುಡದಲ್ಲಿ ನೀರು ಹೋಗೈತೆ. ಇಲ್ಲಿ ಬಗೆರಿಬೇಕಾದ್ರೆ ತೋರಿಸ್ತೀನಿ. ಈ ಜಾಗದಲ್ಲಿ ಮಣ್ಣು ಮನೆಗೆ ಕಲಸು ಮಣ್ಣು ಮಾಡ್ತೀವಲ್ಲ, ಹಾಗೆ ನೀರು ಹಾಕಿ ಗಟ್ಟಿ ಆಗ್ಬಿಟ್ಟೈತೆ. ಇಲ್ಲಿ ಹುಡುಡಿ ಆಗೈತೆ. ಸೊ ಇಲ್ಲಿಂದನೇ ಆಹಾರ ಎಳಿಬೇಕು, ಗಟ್ಟಿ ಆಗಬಾರ್ದು ಆ್ಯಕ್ಚುಲಿ. ಆಮೇಲೆ ಈ ಥರ ಕಪ್ಪು ಬೇರು, ಈ ಥರ ಕಪ್ಪಗಾಗಬಾರ್ದು. ಸಣ್ಣವು ಓವರ್ ನೀರಾದರೂ ಹಿಂಗಾಗುತ್ತೆ. ಇಲ್ಲಿಗೆ ಒಳಗಡೆ ಬಗರೆ ಪೂರ್ತಿ ಕೊಳ್ತು ಹೋಗಬೇಕಾರೆ ತೋರಿಸ್ತೀನಿ. ಇಲ್ಲಿ ನಿಮ್ದೇನಂದರೆ, ಇಲ್ಲಿಗೆ ನೀರು ಕೊಡಿ. ಇಲ್ಲಿ ನೀರು ಕೊಟ್ಬಿಟ್ಟು ಗೊಬ್ಬರ ಹೇಳ್ತೀನಿ, ಗೊಬ್ಬರ ಕೊಡಿ. ಯಾರೇ ಬಂದು ಹೇಳಿ. ಇಲ್ಲಿ ನೋಡಿ, ಇಲ್ಲಿಂದ ಈಚೆಗೆ ಇದೆಯಲ್ಲ ಕಂಬ, ಫುಲ್ ಕಲರ್ ಚೇಂಜ್ ಆಗಿದೆ. ಸೊ ಫುಲ್ ಕಲರ್ ಚೇಂಜ್ ಆಗ್ಬೇಕಾದ್ರೆ ಕಾರಣ ಇಷ್ಟೇ. ಇಲ್ಲಿ ನಾನು ನೀರು ಕೊಡ್ತಾ ಇದ್ದಾನಾ? ನೀವೇ ತಾನೇ ನೀರು ಕೊಡ್ತಾ ಇರೋದು. ಇವೆರಡು ಆಗಿದಾವ. ಈಗ ಉದಾಹರಣೆ ಇದು ಹೆಚ್ಚು ಕಡಿಮೆ ಅವಾಯ್ಡ್ ಆಗಿದೆ. ಇಷ್ಟು ಗಿಡ ಯಾಕಾಗಿಲ್ಲ ಅಂದರೆ, ನೀರು ದೂರಕ್ಕೆ ಬೀಳ್ತಾ ಇದೆ. ಎಲ್ಲಿದೋ ಈ ನೀರು ಏನದ ಪಿಂಚು ಉಚ್ಚಿದ್ರಲ್ಲ, ತೆಂಗಿನ ಗಿಡಕ್ಕೆ ಜಾಸ್ತಿ ಹೋಲಿ ಅಂತ ಮಾಡಿದ್ರೆ ನೋಡಿ. ಅದರಲ್ಲೂ ಅದು ಬುಡಕ್ಕಿಂತ ಈ ಜಾಗದಲ್ಲಿ ಜಾಸ್ತಿ ಬೀಳಾಗಿ ಇವು ಈ ಕಲರ್ ಆಗಿದೆ.
ಈಗ ನಿಮ್ಗೆ ಅರ್ಥ ಆಯ್ತದೆ, ನಿಮ್ಮದೇ ಜಮೀನು, ನಾನೇನು ಎಲ್ಲಿಂದನೂ ತಗೊಂಬಂದು ಮಡಿಗೆ ಏನು ಈ ಮಾಟ ಮಾತ್ರ ಮಾಡೋರು ಸ್ವಂತ ಕರ್ಕೊಂಬಂದು ಮಾಡ್ತಾರಲ್ಲ ಆ ಥರ ಏನು ಮಾಡ್ತಾಯಿಲ್ಲ. ಇನ್ನೂ ಒಂದು ರೌಂಡ್ ಹೋಗಿದ್ದು ಬರೋಣ, ಹಿಂಗೆ ಇನ್ನೆಲ್ಲೆಲ್ಲವೆ ಅಂತ ಹೇಳ್ತೀನಿ ಬನ್ನಿ. ಮಧ್ಯೆ ಕೇಳಿರಿ ಆಮೇಲೆ. ಹಾಂ 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 ಹಂಗೆ ಅಷ್ಟು ಸಾಕು. ನೋಡಿ ಈ ಥರ ಲೈನಿಗೆ ಮಡಗ್ಬಿಟ್ರೆ ಟೈಟಾಗಿ ಇಳಿಯೋಣ. ಟೈಟಾಗಿದೆ ಅಲ್ವಾ? ಹಾಂ ಸಾಕು ಸಾಕು. ಇಲ್ಲಿ ನೀರು ಸ್ವಲ್ಪ ಲೈಟಾಗಿರ್ಲಾಗಿ ಎಲ್ಲ ಕಡೆನೂ ಹರಡ್ದಂಗೆ ಆಗುತ್ತೆ. ಅದಿಲ್ಲಿ ಒಳಗಡೆನೇ ಹೋಗುತ್ತೆ ಇದು ತೇವಾಂಶ. ಹಾಂ, ಇಲ್ಲೇನು ಅಂಥ ಸಮಸ್ಯೆ ಏನು ಬರೋಲ್ಲ. ಹಾಂ, ಈ ಥರ ನೀರು ಬಿದ್ದುಬಿಟ್ರೆ ನಿಮ್ಗೇನು ಅಂಥ ಸಮಸ್ಯೆನೇ ಬರೋಲ್ಲ. ನೀರನ್ನ ಸೆಂಟ್ರಿಗೆ ಒಂದು ಕೊಟ್ಕೊಳ್ಳಿ. ಗೊಬ್ಬರ ಕೊಟ್ಟೋದ್ರಿಂದ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಒಂದು ಔಷಧಿ ಕೊಡಿಸ್ತೀನಿ, ಇವಕ್ಕೆ ಒಂದು ಸ್ಪ್ರೇ ಮಾಡ್ಕೋಬೇಕು ಇಲ್ಲಿಗೆ ಈಚೆಗೆ, ಆಯಿತಾ? ಆಮೇಲೆ ನಮ್ಮದು VR ಆರ್ಗಾನಿಕ್ ನರ್ಸರಿ ಫಾರಮ್ KR. ನಮ್ಮಲ್ಲಿ ಗಿಡ ತಗೊಂಡ್ಮೇಲೆ ಏನು ಅನಿಸ್ತದೆ ಸರ್, ಅಲ್ಲಿ ನಿಮ್ಗೇನೋ ಮಾಹಿತಿಗಳು ಕೊಡೋವಂಥದ್ದು, ಬಂದು ಹೇಳ್ಕೊಡೋದು, ನೀವು ಫೋನ್ ಮಾಡಿದಾಗ ರೆಸ್ಪಾನ್ಸ್ ಮಾಡೋದು, ಅದೇನಾದ್ರು ಡೌಟ್ ನಮ್ಮಲ್ಲಿ ಬಾಳೆ ಗಿಡ ತಗೊಳ್ಳೋರ್ಗೆ ಏನು ಹೇಳ್ಬೋದು. ಈಗ ಇವರು ಇದ್ರಲ್ಲ ಒಬ್ಬರಲ್ವಾ ಮುಂದೆ, ಹಾಂ ಅಲ್ಲಿ ಒಯ್ದು ಬರ್ಬೇಕೀಗ. ಓಕೆ, ಥ್ಯಾಂಕ್ ಯು ಸರ್.